ಈಗ ಪತ್ರ ಓದೋ ಸಮಯ ಅಲ್ವೇ? ಯಾರು ಎಲ್ಲಿಂದ ಬರೆದಿದ್ದಾರೆ ಪತ್ರವನ್ನ ಅಂತ ನೋಡೋಣ ಬನ್ನಿ. ಗುರುಜಿ ಪತ್ರವನ್ನ ಬರಿತಾ ಇದ್ದಾರೆ ದಾವಣಗೆರೆಯಿಂದ ಅನಿತಾ ನಿರಂಜನ್ ಅವರು. ಗುರುಜಿ ಅವರಿಗೆ ಕೋಟಿ ನಮಸ್ಕಾರಗಳು ಅಂತ ಹೇಳ್ತಾ ಅವರ ಪ್ರಶ್ನೆ ಹೀಗಿದೆ ಗುರುಜಿ. ಮಗು ಹುಟ್ಟಿದ ಸಮಯ ನೋಡಿ ಆ ಪ್ರಕಾರ ಜಾತಕ ಬರೆಸ್ತೇವೆ ಅಲ್ವೇ ಗುರುಜಿ? ಆದ್ರೆ ಮಗು ಹೊಟ್ಟೆಯಲ್ಲಿರುವಾಗ್ಲೇ ಜೀವ ಇರತ್ತೆ, ಹಾಗಾಗಿ ನಾವು ಯಾವ್ದನ್ನ ತಗೋಬೇಕು, ಇದು ಎಷ್ಟು ಸಮಂಜಸವಾದದ್ದು ಅಂತ ಹೇಳ್ತಾ ಇದ್ದಾರೆ. ಅನಿತಾ ಅವರೇ, ಒಂದು ಹೇಳ್ತೀನಿ ಕೇಳಿ. ನಿಜವಾದ ಹೆಸರನ್ನ ಬರಿಬೇಕಾದ್ರೆ ಎಲ್ಲಿ ನೋಡಬೇಕು ಅಂದ್ರೆ, ಯಾವ ಕಾಲಕ್ಕೆ ಗಂಡ ಹೆಂಡತಿ ಸೇರ್ತಾರೋ ಆ ಸಮಯದಲ್ಲಿ ಅಣು ಪ್ರತ್ಯಕ್ಷವಾಗುತ್ತೋ ಆ ಸಮಯಕ್ಕೆ ಅಂತ ಹೇಳಬೇಕು. ಆದರೆ ಅದನ್ನು ನೋಡೋಕ್ಕೆ ಎಷ್ಟೋ ಜನಕ್ಕೆ ಸಮಯ ಗೊತ್ತಾಗಲ್ಲ, ಯಾವ ಸಮಯದಲ್ಲಿ ಅಂತ ಗೊತ್ತಾಗಲ್ಲ, ಯಾವ ದಿನ ಅಂತ ಗೊತ್ತಾಗಲ್ಲ. ಅದಕ್ಕೆ 3ನೇ ತಿಂಗಳಿಗೆ ಆ 2ನೇ ತಿಂಗಳಂತ ಕನ್ಫರ್ಮ್ ಆಗೋದು ಅಥವಾ 3ನೇ ತಿಂಗಳಂತ ಕನ್ಫರ್ಮ್ ಆಗುತ್ತೆ. ಆದರೂ ಸಹ ಒಂದೊಂದೇ ಗ್ರಹಗಳು ಗರ್ಭಕೋಶಕ್ಕೆ ಸೇರ್ತಾ ಹೋಗುತ್ತೆ. ಈ ಗರ್ಭಕೋಶಕ್ಕೆ ಒಂದೊಂದೇ ಗ್ರಹಗಳು ಸೇರೋ ಸಮಯದಲ್ಲಿ 7ನೇ ತಿಂಗಳಲ್ಲಿ ಪರಿಪೂರ್ಣವಾಗಿ ಗುರು ಸೇರ್ತಾನೆ ಅಂತ ಹೇಳ್ತೀವಿ. ಆ ಗುರು 7ನೇ ತಿಂಗಳಲ್ಲಿ ಸೇರುವಾಗ ಆಗ ಜೀವ ಬರುತ್ತಂತೆ. ಈ ಜೀವ ಬರಬೇಕಾದ್ರೆ ಕೇತು ಮೋಕ್ಷವನ್ನು ಕೊಡ್ತಾನೆ. ಅಂದರೆ ಹಳೆ ಜನ್ಮಕ್ಕೆ ಮೋಕ್ಷವನ್ನು ಕೊಟ್ಟು ಹೊಸ ಜನ್ಮಕ್ಕೆ ಪ್ರತ್ಯಕ್ಷವಾಗ್ತಾ ಇದ್ದಾನೆ. ಅದಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾನೆ. ಅದಕ್ಕೆ ಸ್ವಾಗತ ಮಾಡಬೇಕು ಅಂತ ಬಳೆ ತೋರಿಸೋ ಹಬ್ಬ. ಈ ಬಳೆ ತೋರಿಸೋ ಸಮಯಕ್ಕೆ ಕರೆಕ್ಟಾಗಿ ಅಂಬ್ಲಿಕಲ್ ಕಾರ್ಡ್, ಅಂದರೆ ತಾಯಿಗೆ ಮಗುಗೆ ಅಂಬ್ಲಿಕಲ್ ಕಾರ್ಡು ಜೀವ ತುಂಬತ್ತೆ. ಅವಾಗ ನೋಡ್ಬೋದು, ಹೇ ಹೊಟ್ಟೆ ಓಡಾಡ್ತಾ ಇದೆ, ಏನೋ ಗುಡುಗುಡೋದು ಓಡಾಡ್ತಾ ಇದೆ ಮಗು ಅಂದರೆ ಆ ಸಮಯಕ್ಕೆ 7ನೇ ತಿಂಗಳು. 6ನೇ ತಿಂಗಳವರೆಗೂ ಅದು ಬರೀ ಪಿಂಡ. ಆ ಕಾಲಕ್ಕೆ ಆ ಪಿಂಡಾಂತರವಾಗಿರ್ತಕ್ಕಂಥ ಒಳಭಾಗದಲ್ಲಿ ದೇಹ ಮಾತ್ರ ಇರುತ್ತೆ ಹೊರತು ಅದು ಪರಿಪೂರ್ಣ ಅನುಗ್ರಹ ಜೀವಕ್ಕೆ ಬಂದಿರಲ್ಲ. 7ನೇ ತಿಂಗಳಲ್ಲಿ ಗುರು ಸ್ವಾಗತ, ಆ ಸ್ವಾಗತದಲ್ಲಿ ಜೀವ ಬರುತ್ತೆ. ಜೀವ ಬಂದ ತಕ್ಷಣ ತಾಯಿಗಿರ್ತಕ್ಕಂಥ ಅಂಬ್ಲಿಕಲ್ ಕಾರ್ಡ್ ಗರ್ಭಕೋಶಕ್ಕೆ ಮಗುಗೆ ಒಂದು ಅಂತರಾಳ ರಂಧ್ರ ಓಡಾಡುತ್ತೆ. ಈ ಸಮಯಕ್ಕೆ ನಾವು ಮಗುವನ್ನು ಹುಟ್ಟಬೇಕು ಅಂತ ಕೇಳ್ಕೊತೀವಿ. ಆದರೂ ಸಹ ಒಳಗಿರ್ತಕ್ಕಂಥ ಜೀವ ಏನಾಗಿದೆ, ತಾಯಿ ಮಗು ಎರಡೂ ಒಂದೇ ಜೀವ, ಬೇರೆ ಬೇರೆ ಆತ್ಮ ಇರಬಹುದು, ಜೀವ ಒಂದೇ. ಅಮ್ಮ ಅಕ್ಷಿ ಅಂದರೆ ಒಳಭಾಗದಲ್ಲಿ ಮಗುವು ಅಕ್ಷಿ ಅಂತೆ. ತಾಯಿ ಏನು ತಿಂತಾಳೋ ಅದೇ ಪರಿವರ್ತನೆ ಆಗ್ತಾ ಇರುತ್ತೆ. ಯಾವಾಗ ಎರಡೂ ಬೇರೆ ಆಗಬೇಕು ಆಗ ಹೊಸ ಜೀವ. ಅಲ್ಲಿವರೆಗೂ ಒಂದೇ ದೇಹ. ಆ ದೇಹದಲ್ಲಿ 2 ಜೀವಗಳಿದ್ದರೂ ಸಹ ಜೀವಕ್ಕೆ ಒಂದೇ ಆತ್ಮ. ಅದಕ್ಕೋಸ್ಕರ 2 ಒಂದು ಆತ್ಮ ಇದ್ದಾಗಿರುತ್ತೆ. ಇಲ್ಲ 2 ಬೇರೆ ಬೇರೆ ಆತ್ಮ ಆದರೂ ಒಂದೇ ಜೀವ ಇದ್ದಾಗಿರುತ್ತೆ. ಇದೆರಡು ಬೇರೆ ಆಗಿರಲ್ಲ. ಯಾವಾಗ ಬೇರೆ ಆಗೋದು, ಬೇರ್ಪಡಿಸೋದು ಯಾವಾಗ? ತಾಯಿ ಮಗು ತಲೆ ಹೊರಗಡೆ ಬಂದರೂ ಆದರೂ ಸಹ ಸಮಯ ನೋಡಲ್ಲ. ಯಾವತ್ತು ತಿಳ್ಕೊಳ್ಳಿ, ಅಂಬ್ಲಿಕಲ್ ಕಾರ್ಡ್ 2 ಆತ್ಮ 2 ಜೀವ ಆದಾಗ ಮಾತ್ರ. ಅದೆರಡು ಕತ್ತರಿಸ್ಬೇಕು. ಆ ಗರ್ಭಕೋಶದಲ್ಲಿರ್ತಕ್ಕಂಥ ಅಂಬ್ಲಿಕಲ್ ಕಾರ್ಡನ್ನು ಕತ್ತರಿಸಿದ್ರೆ ಈ ಇರ್ತಕ್ಕಂಥ ಗರ್ಭದಲ್ಲಿ ಈ ಮಗು ಬೇರೆ, ಆ ತಾಯಿ ಬೇರೆ. ಆಗ ಆ ಸಮಯವನ್ನು ನೋಟ್ ಮಾಡ್ಕೊತಾರೆ. ಅದಕ್ಕೆ ಎಷ್ಟೋ ಜನಕ್ಕೆ ಈ ಸಮಯ ಏನು ಅನ್ನೋದು ಕನಿಷ್ಠ ಪಕ್ಷ 2.5 ಗಂಟೆ ಕಾಲವರೆಗೂ ಟೈಮ್. ಅಂದರೆ ನೀವು ಆ ಮಗುನ ತೊಳೆದು ಅದಾದಮೇಲೆ ಆ ಟೈಮ್ ನೋಡ್ಕೊಂಡು ಹೇಳ್ಬೋದು. ನರ್ಸ್ ಅವಾಗ ಹೇಳ್ಕೊತಾಳೆ. ಇಲ್ಲ ಕತ್ತರಿಸುವಾಗಲೇ ಡಾಕ್ ಅಂತ ಟೈಮ್ ನೋಡ್ಕೊಂಡ್ಬಿಡ್ತಾಳೆ. ಈ ಟೈಮ್ ಡಾಕ್ಟ್ರೇ ಅಂತ ಹೇಳ್ಬಿಡ್ತಾಳೆ. ಭಾಳ ಬುದ್ಧಿವಂತ ನರ್ಸ್ ಆದರೆ. ಯಾವ ಹಾಸ್ಪಿಟಲ್ ಮಾಡ್ತೀವಿ, ಮನೇಲೇ ಮಾಡ್ತೀವೋ ಹೇಗೆ ಅಂತ ಅಂತ ಗೊತ್ತಿಲ್ಲ. ಆ ಸಮಯ ಹೆಂಗೆ ಗೊತ್ತಾಗ್ತಿತ್ತು? ಹಳ್ಳಿಲಿ ಏನಾಗೋದು, ಅಯ್ಯೋ ಎತ್ತು ಹೋಗ್ತಾ ಇತ್ತು ಸಾಯಂಕಾಲದೊತ್ತು, ಎತ್ತು ಹಸುಗಳೆಲ್ಲ ಆ ಸಮಯಕ್ಕೆ. ಸಾಯಂಕಾಲ ಇವತ್ತು ಹಸು ಹೋಯ್ತು, ನಿನ್ನೆ ಬೆಳಗ್ಗೆ ಹೋಗಲೇ ಇಲ್ಲ, ಆಗೇನು ಮಾಡ್ತೀರಾ? ಅಯ್ಯೋ ಹಸು ಹೋಗೋ ಸಮಯ ಅಂತೀರಾ? ಅವತ್ತು ಹೋಗಿರುತ್ತೋ ಇಲ್ಲೋ ಯಾವನೂ ಗೊತ್ತು ಇಲ್ಲ. ಕೋಳಿ ಕೂಗೋ ಸಮಯ ಅಂತಾರೆ. ಕೋಳಿ ಅವತ್ತು ಇದ್ರೆ ಆಯಿತು, ಇಲ್ಲದ್ರೆ ಇನ್ನೊಬ್ಬನ ಹೊಟ್ಟೆಲಿತ್ತು, ಆ ಕೋಳಿ ಕೂಗೇ ಇರಲ್ಲ, ಯಾರಿಗೆ ಗೊತ್ತು? ಅದಕ್ಕೆ ದಿನನಿತ್ಯದಲ್ಲಿ ಅದನ್ನೆಲ್ಲ ಹಳ್ಳಿಯವರು ಮುಗ್ಧ ಜನರು ಮಾಡೋದಕ್ಕಿಂತ ಗರ್ಭಕೋಶವನ್ನು ತಾಯಿ ಬೇರೆ ಮಗು ಬೇರೆ ಅಂತ ಬೇರ್ಪಡಿಸೋಕ್ಕೆ ಆ ಬೇರಿದೆ ನೋಡಿ, ಆ ಬೇರನ್ನು ಕತ್ತರಿಸಿದಾಗ ತಾಯಿ ಬೇರೆ ಬೇರೆ ಆಗತ್ತೆ, ಮಗು ಪರಿವರ್ತನೆ ಆಗುತ್ತೆ. ಆಗ ಜೀವವನ್ನು ಆಗ ನಾವು ಲೆಕ್ಕ ಹಾಕಿ ಇದೇ ಸಮಯ. ಸೊ 2.5 ಗಂಟೆ ಕಾಲ ಕನಿಷ್ಠ ಪಕ್ಷ ಅಂದಾಜು ಮೇಲೆ ಹೇಳ್ಕೊತಾರೆ. ಯಾಕೆ ಅಂದಾಜು ಮೇಲೆ ಅಂದರೆ 1.5 ಗಂಟೆ ಕಾಲ ರಾಹುಕಾಲ. ಆ ರಾಹು 1.5 ಗಂಟೆ ಕಾಲ ಸಂಚಾರದಲ್ಲೇ ಇರ್ತಾನೆ. ಚಂದ್ರ ಅಂದರೆ ತಾಯಿಯಿಂದ ಬೇರೆ ಆದ ಮಗು ಯಾವತ್ತು ಚಂದ್ರ ರಾಶಿ ಫಲಕ್ಕೆ ಬರ್ತಾನೆ. ಸೊ ಆವತ್ತು ಏನು ನಕ್ಷತ್ರವೋ ಆ ಚಂದ್ರ ಅಲ್ಲೇ ಇರ್ತಾನೆ. ಸೊ ಚಂದ್ರ ಮತ್ತು ರಾಹು ಅದಕ್ಕೆ ಏನು ಮಾಡ್ತೀವಿ, 1 ಗಂಟೆ ಕಾಲ ಚಂದ್ರನಿಗೆ, 1.5 ಗಂಟೆ ಕಾಲ ರಾಹುಗೆ, ಎರಡಕ್ಕೂ ಸೇರಿ ರಾಹು ಚಂದ್ರನಿಗೆ ಬೇರೆ ಆಯಿತು. ಈ ಪಿಂಡವನ್ನು ಜೀವಾತ್ಮ ಅಂತ ಕರಿತೀವಿ. ಜೀವ ಮತ್ತು ಆತ್ಮ ಎರಡು ಬೇರೆ ಆಯಿತು, ಪರಿಪೂರ್ಣ ಶುದ್ಧಿ ಆಯಿತು. ಇದು ಸಮಯ. ಅನಿತಾ ಅವರೇ ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ. ವೀಕ್ಷಕರೇ, ಮುಂದಿನ ಪತ್ರ ಯಾರ್ದು ನೋಡೋಣವಾ? ಗುರುಜಿ, ಗಂಗಾವತಿಯಿಂದ ಅಶೋಕ್ ಅವರು ಈ ಪತ್ರವನ್ನ ಬರಿತಾ ಇದ್ದಾರೆ. ಅವರು ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಪುಣ್ಯ ನದಿ ಸ್ನಾನದಿಂದ ಎಷ್ಟೋ ಪಾಪಕರ್ಮಗಳು ನಾಶವಾಗ್ತಿದೆ ಅಂತ ಹೇಳ್ತೀರಾ, ಎಲ್ಲಾ ಕಡೆ ಹರಿಯೋ ನೀರು ಗಂಗೆನೇ ತಾನೇ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಹಾಕಿದ್ದಾರೆ ಗುರುಜಿ. ನಿಜ, ಇಡೀ ಜಗತ್ತಲ್ಲಿ ಹರಿಯೋದು ಗಂಗೆ ಒಬ್ಳೆ. ನಿಜ ಹೇಳ್ಬೇಕಂದ್ರೆ ಉತ್ತರವನ್ನ ಆಳ್ತಕ್ಕಂಥದ್ದು ಗಂಗೆ, ದಕ್ಷಿಣವನ್ನು ಆಳ್ತಕ್ಕಂಥದ್ದು ಕಾವೇರಿ. ಅದಕ್ಕೆ ಗಂಗಾ ಕಾವೇರಿ ಅಂತಲೇ ಕರೆಯೋದು.
ಇವತ್ತಲ್ಲ, ಯುಗ ಯುಗದಿಂದ ಬಂದಿರತಕ್ಕಂಥದ್ದು ಗಂಗೆ ಒಬ್ಳೆ. ಇದು ಕೇಳ್ತಕ್ಕಂಥ ಪ್ರಶ್ನೆ ಸಮಂಜಸವಾಗಿರ್ತಕ್ಕಂಥ ಉತ್ತರ ಅನ್ನೋಕ್ಕಿಂತ ಆ ಕಾಲದಲ್ಲಿ ಏನಾಗಿದೆ, ಒಂದೇ ಬೇರಿಗೆ ಎಷ್ಟೋ ವಿಧವಾದ ಹಣ್ಣುಗಳನ್ನು, ಒಂದು ಗಿಡದಲ್ಲಿ ಬರ್ತಕ್ಕಂಥ ಬೇರುಗಳು ಬೇರೆ 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 ಆಗಿರುತ್ತೆ. ಆ ರೀತಿ ವಂಶವೃಕ್ಷ ಅನ್ನೋದಕ್ಕೆ, ಒಂದು ಗಂಗೆಗೆ ತಾನು ವಂಶವೃಕ್ಷವಾಗಿ ಎಲ್ಲೆಲ್ಲಿ ಹರಿತಾಳೋ, ಯಾವ್ಯಾವ ಕೋಣೆಯಲ್ಲಿ ಹರಿತಾಳೋ, ಬೇರೆ ಬೇರೆ ಸ್ಥಳವನ್ನು, ಬೇರೆ ಬೇರೆ ಕ್ಷೇತ್ರವನ್ನು ಮುಟ್ತಾ ಹೋದಾಗ ಪವಿತ್ರವಾದಳು ಗಂಗೆ. ಆದರೆ ಅವಳು ಏನು ಹೇಳ್ತಾಳೆ, ಪುಣ್ಯಕ್ಷೇತ್ರ ಅಂತ ಉತ್ತರ ಭಾರತವನ್ನು ನಾವು ಹೇಳ್ತೀವಿ. ಅದಕ್ಕೆ ಪುಣ್ಯಕ್ಷೇತ್ರ. ಎಷ್ಟೇ ದರೋಡೆ, ಕೊಲೆ, ಗರುದು ಏನು ಮಾಡಿದ್ರು, ಅಲ್ಲಿ ವಿಶೇಷವಾಗಿ ಪಾಪಕರ್ಮಗಳು ಮಾಡಿದ್ರು, ಒಂದು ಸಲ ಗಂಗೆಯಲ್ಲಿ ಮುಳುಗೆದ್ದು ಸ್ನಾನ ಮಾಡಿ ಹೊರಗಡೆ ಬಂದರೆ ಸರ್ವಪಾಪ ಪರಿಹಾರ ಅಂತೀವಿ. ಆದರೆ ದಕ್ಷಿಣದಲ್ಲಿ ಹಾಗಲ್ಲ. ಕರ್ಮಣ್ಯೇವ ಅಧಿಕಾರಸ್ಯ ಮಾ ಫಲೇಷು ಕದಾಚಾರ. ಕರ್ಮವನ್ನು ಕಳ್ಕೋ ಅಂತ ಹೇಳ್ತಾನೆ. ಸೊ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಕರ್ಮ ಭೂಮಿ ಅಂತಕ್ಕಂಥದ್ದು ದಕ್ಷಿಣ ಭಾರತ. ಅದಕ್ಕೋಸ್ಕರ ಇಲ್ಲಿ ಯಾವುದೇ ಕಾರಣಕ್ಕೂ ಏನೇ ಹುಟ್ಟಿದ್ರು ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಯೋಗ್ಯತೆ ಫಲವನ್ನು ಇಂಥ ನದಿ ಅಂತೀವಿ. ಅದನ್ನು ಶುಚಿರ್ಭೂತ ಪಡಿಸಿ ಅಂತ ಹೇಳ್ಬೋದೇ ಹೊರತು ಎಷ್ಟು ಜನ ಅಶುಚಿರ್ಭೂತವಾಗಿ ಮಾಡಿರ್ತಕ್ಕಂಥದ್ದಿದೆ ಜನರಿಂದ. ಅದೇ ಪಾಠಕ್ಕೆ ಅದರೇ ಇದ್ದಿದ್ರೆ ಖಂಡಿತ ಗಂಗೆ ಯಾವತ್ತೂ ಶುಚಿರ್ಭೂತವೇ, ಯಾವತ್ತೂ ಕಾವೇರಿ ಶುಚಿರ್ಭೂತವೇ ಇರ್ತಿದ್ಲು, ಭಾಳ ಚೆನ್ನಾಗಿರ್ತಿತ್ತು. ಹೇಗಾಯಿತು, ಜನಕ್ಕೆ ಸ್ವಾರ್ಥ ಬಂತು, ಹರಿತಾ ಇದ್ಲು ಆನಂದವಾಗಿ. ಅವಳನ್ನೇನು ಮಾಡಿದ್ರು, ಒಂದು ಅಣೆಕಟ್ಟು ಕಟ್ಟಿದ್ರು. ಮನುಷ್ಯನ ಸ್ವಾರ್ಥಕ್ಕೆ ಒಂದು ಅಣೆಕಟ್ಟು, ನೀರು ಸ್ಟೋರೇಜ್. ಜನ ಜಾಸ್ತಿ ಆಗಿದ್ದಾರೆ, ಜನಸಂಖ್ಯೆ ಹೆಚ್ಚಾಗಿದೆ, ನೀರು ಸ್ಟೋರೇಜ್. ನೀರು ಹೆಚ್ಚಾಗಿದೆಯಲ್ಲ, ಭಾಳ ಸಂತೋಷ. ನೀರನ್ನ ಬಿಡಬೇಕಾದ್ರೆ ಅದಕ್ಕೆ ಪವರ್ ಜನರೇಟರ್ ಮಾಡೋಣ. ಸರಿ ಆಯಿತು, ಆ ನೀರು ಸುಮ್ಮನೆ ಬಿಡೋದು ಬೇಡ. ಆ ನೀರು ಜೋರಾಗಿ ರಭಸವಾಗಿ ಬಿಟ್ಟಾಗ ಆ ರಭಸಕ್ಕೆ ನಮ್ಮಲ್ಲಿ ಕರೆಂಟ್ ಅಂದರೆ ವಿದ್ಯುತ್ ಉತ್ಪತ್ತಿ ಮಾಡೋಣ. ಈ ರೀತಿಯಾಗಿ ಮನುಷ್ಯನ ಆಸೆಗಳು ದುರಾಸೆಯಲ್ಲಿ ಮಾರ್ಪಾಡ್ತಾ ಹೋದಾಗ ಅವನು ಸ್ವಾರ್ಥಕ್ಕೆ ಮಾಡಿಕೊಂಡ್ರು. ಏನಾಯಿತು, ನೀರು ಅಕಸ್ಮಾತ್ ಬಿಡದೇ ಇದ್ದ ಪಕ್ಷದಲ್ಲಿ ನೀರು ಸ್ವಲ್ಪ ಮಟ್ಟ ಆದರೂ ಹರಿತಾ ಇರಬೇಕು. ಏನಾಗುತ್ತೆ, ಭೂಮಿ ಒಣಗ್ತಾ ಬರುತ್ತೆ. ಭೂಮಿ ಒಣಗ್ತಾ 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 ಅಕಸ್ಮಾತ್ ಇಷ್ಟು ದಿವಸದ ಕಾಲ ನೀರು ಒಣಗೋಗಿದ್ದಾಗ ನೀರನ್ನು ಯಾವತ್ತು ಬಿಡ್ತಿರೋ ಆವತ್ತು ಆ ಭೂಮಿಯಲ್ಲಿ ಹೀರ್ಕೊಳ್ಳೋದೇ ಜಾಸ್ತಿ ಆಗುತ್ತೆ ಹೊರತು ಹರಿಯೋದು ಕಮ್ಮಿ ಆಗುತ್ತೆ. ಶುಚಿರ್ಭೂತ ಎಲ್ಲಾಯಿತು, ಇರೋ ಸ್ವಲ್ಪ ನೀರಲ್ಲಿ ಎಷ್ಟು ಜನ ಸ್ನಾನ ಮಾಡ್ತಾರೆ, ಸ್ವಲ್ಪ ಗಬ್ಬೆಬ್ಬಿಸ್ತಾರೆ, ಕೆಲವು ಸ್ನಾನ ಮಾಡ್ತಾರೆ, ಅದರಲ್ಲಿ ಉಳಿದಿದ್ದು ಯಾವುದೋ ಪ್ರಾಣಿ ಪಕ್ಷಿಗಳು ಕುಡಿಯುತ್ತೆ. ಹೀಗೆ ಗಂಗಾ ಕಾವೇರಿ ಸೇರ್ತಕ್ಕಂಥ ಒಂದು ಸಂಗಮ ಆ ಕಾಲದಿಂದ ಸರ್ ಎಂ ವಿಶ್ವೇಶ್ವರಯ್ಯರಿಗೆ ಆಗಿರ್ತಕ್ಕಂಥ ಕನಸು. ಆ ಕನಸು ನನಸಾದರೆ ಪರಿಪೂರ್ಣವಾಗಿ ಎಲ್ರಿಗೂ ನೀರುಂಟು. ಇಲ್ಲದಿದ್ದರೆ ಆಗದೇ ಇರತಕ್ಕಂಥ ನೀರು ಇವತ್ತಿನ ದಿವಸ ಎಷ್ಟು ಜನಕ್ಕೆ ಕಷ್ಟಗಳ ಪಾಲಾಗತ್ತೆ. ಎಷ್ಟೇ ಕೋಟ್ಯಾಂತರ ನೀರು, ಎಷ್ಟೇ ನೀರುಗಳು ಹರಿತಾ ಇದ್ರೂ ಸಹ ಉಪಯೋಗ ಆಗದೇ ಇರೋದು ಏನಕ್ಕೆ ಪ್ರಯೋಜನ? ಹಾಗೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸಮಂಜಸ. ಅಂದರೆ ಇಡೀ ಜಗತ್ತಲ್ಲಿ ಗಂಗೆ ಒಬ್ಬಳೇ ಶ್ರೇಷ್ಠವಾದವಳು. ಆ ನೀರು ಯಾವುದೇ ಹೆಸರಿದ್ದರೂ ಸಹ ಒಂದೇ ಗಂಗೆ ಮಾತ್ರ. ಇದು ಸತ್ಯ.